ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಲೆನಾಡು ಅಥವಾ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು, ಉಡುಪಿನಲ್ಲಿ ಮಜ್ಜಿಗೆ ಹುಳಿನ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಕುಂಬಳಕಾಯಿ. ನಾನಿಲ್ಲಿ ಸುಮಾರಾಗಿ ಒಂದು 2-2.5 ಕಪ್ನಷ್ಟು ಕುಂಬಳಕಾಯಿ ಹೋಳು ಇಟ್ಕೊಂಡಿದ್ದೀನಿ. ನೀವು ಬೇಕಾದಷ್ಟು ಇಟ್ಕೋಬಹುದು ಅದನ್ನ. ನಾನು ಕುಂಬಳಕಾಯಿ ಹೋಳನ್ನ ಈ ಸೈಜಿಗೆ ಅಂದ್ರೆ ತೆಳ್ಳಗೆ ಸ್ವಲ್ಪ ಹೆಚ್ಚಿಕೊಂಡಿದ್ದೀನಿ. ಯಾಕಂದ್ರೆ ಇದು ನಾನು ಕುಕ್ಕರ್ನಲ್ಲಿ ಬೇಯಿಸ್ತಿಲ್ಲ, ಹೊರಗಡೆ ಬೇಯಿಸ್ತಿದ್ದೀನಿ. ಹಾಗಾದ್ರಿಂದ ಬೇಗ ಬೇಯಕ್ಕೆ ಈ ತರ ತೆಳ್ಳಗೆ ಹೆಚ್ಚಿಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 1-2 ಎಸ್ಲನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಅಕ್ಕಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಮೊಸರು ಹುಳಿ ಮೊಸರಿರಲಿ 1/4 ಬಟ್ಲಷ್ಟು, ತೆಂಗಿನಕಾಯಿ ತುರಿ, ಫ್ರೆಶ್ ಆದ ತೆಂಗಿನಕಾಯಿ ತುರಿನೇ ಇಟ್ಕೋಬೇಕು. ಪ್ಲಸ್ ನೀವು ಅದನ್ನು ತುರಿತಿರಲ್ಲ ಅವಾಗ ಆದಷ್ಟು ಬಿಳಿಯಾದ ತುರಿನೇ ಇಟ್ಕೊಳ್ಳಿ. ತೆಂಗಿನಕಾಯಿ ತುರಿ ನಾನು 1 ಕಪ್ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ 3. ಹಸಿಮೆಣಸಿನ್ಕಾಯಿನ ಆಕ್ಚುಲಿ ಇದಕ್ಕೇನು ಜಾಸ್ತಿ ಹಾಕಲ್ಲ, ನೀವು ಖಾರ ಪ್ರಿಫರ್ ಮಾಡಿದ್ರೆ ಜಾಸ್ತಿ ಹಾಕೋಬಹುದು. ಒಗ್ಗರಣೆಗೆ ತುಪ್ಪ 1.5 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನ್. ನೀರು ನೋಡ್ಕೊಂಡು ಹಾಕೊಳ್ಳೋಣ. ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸುಮಾರು 1 ಗಂಟೆ ನೆನೆಯಕ್ಕಿಡಿ. ಈ ಕುಂಬಳಕಾಯಿ ಹೋಳನ್ನ ಯಾವ ಪಾತ್ರೆಯಲ್ಲಿ ಬೇಯಿಸ್ತೀರೋ ಅದಕ್ಕೆ ಹಾಕೊಳ್ಳಿ. ಆ ಕುಂಬಳಕಾಯಿ ಹೋಳಿಗೆ 2 ಕಪ್ನಷ್ಟು ನೀರು ಹಾಕಿ ಬೇಯಲಿಕ್ಕಿಡಿ. ಒಂದು ಮಿಕ್ಸಿ ಜಾರಿಗೆ ಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ನೆನೆ ಹಾಕಿದ ಅಕ್ಕಿ, ಜೀರಿಗೆ ಹಾಕ್ಬಿಟ್ಟು ಇದನ್ನ ರುಬ್ಕೋಬೇಕು. ಇದು ತೀರ ನೀವು ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಿ. ಸ್ವಲ್ಪ ನೀರು ಹಾಕ್ಕೊಂಡೆ ರುಬ್ಬಿ. ಇದು ನೋಡಿ, ಈಗ ಇಷ್ಟು ತರಿ ರುಬ್ಬಿದ್ರೆ ಸಾಕು. ಇದಕ್ಕೆ ಮೊಸರನ್ನು ಹಾಕ್ಬಿಟ್ಟು ಇದನ್ನ ಒಂದು ಸುತ್ತು ರುಬ್ಬಿಬಿಟ್ರೆ ಸಾಕು. ನೋಡಿ, ಈಗ ಈ ಹೋಳು ಬೆಂದಿದೆ. ಈಗ ಇದಕ್ಕೆ ನಾವು ಉಪ್ಪು ಹಾಕೋಣ, ಕರಿಬೇವಿನ ಸೊಪ್ಪು ಹಾಕೋಣ. ಇದನ್ನ ಸ್ವಲ್ಪ ಹೀಗೆ ಮುರಿದ್ಬಿಟ್ಟು ಹಾಕೋಣ. ಹಾಗೆ ರುಬ್ಕೊಂಡ ಮಸಾಲೆನ ಅದಕ್ಕೆ ಹಾಕೋಣ. ಈ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಇರೋದ ಮಸಾಲೆ ಕೂಡ ತೊಳೆದು ಹಾಕ್ಬಿಡಿ ಕ್ಲೀನಾಗಿ. ಇದನ್ನ ಚೆನ್ನಾಗಿ ಹೀಗೆ ಕೈ ಆಡಿಸಿ ನೀವು. ಇದು 1-2 ಕುದಿ ಚೆನ್ನಾಗಿ ಬರಲಿ. ಇದನ್ನ ಕುದಿಯಕ್ಕೆ ಇಟ್ಮೇಲೆ ನೀವು ಸ್ವಲ್ಪ ಮಧ್ಯೆ ಹೀಗೆ ಕೈ ಆಡಿಸ್ತಾ ಇರಿ. ಈಗ ನೋಡಿ, ಈಗ ಮಜ್ಜಿಗೆ ಹುಳಿ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇದು ಇಷ್ಟು ನೀರಾಗಿದ್ರೆ ಸಾಕು. ತೀರಾ ನೀರಾಗಿ ಸಾರಿನಾಗಿರ್ಬಾರ್ದು, ಸುಮಾರಾಗಿ ಸಾಂಬಾರಿನ ಹದ ಇದ್ರೆ ಸಾಕು. ಇದೀಗ ಚೆನ್ನಾಗಿ ಕುದ್ದಿದೆ. ನಾವು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕಟ್ ಮಾಡಿ. ಒಗ್ಗರಣೆ ಸೌಟಿಗೆ ತುಪ್ಪ ಹಾಕ್ಬಿಟ್ಟು ಅದನ್ನ ಕಾಯ್ಲಿಕ್ಕಿಡೋಣ. ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಅಂದಮೇಲೆ ಜೀರಿಗೆ ಹಾಕಿ, ಸ್ಟವ್ ಆಫ್ ಮಾಡಿ. ಒಗ್ಗರಣೆ ಬಿಸಿ ಇದ್ದಂತೆ ಅದನ್ನ ಮಜ್ಜಿಗೆ ಹುಳಿಗೆ ಹಾಕಿ. ನಾನಿಲ್ಲಿ ತುಪ್ಪ ಹಾಕಿ ಒಗ್ಗರಣೆ ಮಾಡೋದನ್ನು ತೋರಿಸಿದ್ದೀನಿ. ಆಕ್ಚುಲಿ ಇದಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಒಗ್ಗರಣೆ ಮಾಡ್ತಾರೆ. ಎಲ್ರಿಗೂ ಕೊಬ್ಬರಿ ಎಣ್ಣೆ ಇಷ್ಟ ಆಗದೆ ಇರ್ಬೋದು, ಸೊ ತುಪ್ಪನೂ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ನೀವು, ಈ ಮಜ್ಜಿಗೆ ಹುಳಿ ನೋಡಿ ಎಷ್ಟು ಬಿಳಿಯಾಗಿ ಬಂದಿದೆ ಅಂತ. ಅಂದ್ರೆ ನೀವು ಫ್ರೆಶ್ ಬಿಳಿಯಾದ ಕಾಯಿನ ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು. ನೋಡಿದ್ರಲ್ವಾ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.